ಮಷೀನ್ ನಂಬರ್ 12 ಲೆಗ್ ಪ್ರೆಸ್ ಅಂತ ಇದ್ರ ಹೆಸರು. ಸೊ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಆದರೆ ಹೈಟ್ ಜಾಸ್ತಿ ಇರೋರಿಗೆ ಈ ಅಡ್ಜಸ್ಟ್ಮೆಂಟ್ ಓಕೆ. ಸ್ವಲ್ಪ ಕಮ್ಮಿ ಇರ್ತಾರೆ, 5.5 5.4 ಇರ್ತಾರೆ, ಅವ್ರಿಗೆ ಇಷ್ಟು ಮೇಲೆ ಬರಬೇಕಾಗುತ್ತೆ. ತುಂಬ ಶಾರ್ಟ್ ಇತ್ತು ಅಂದರೆ ಮಿಡಲ್ ಅಂತಂದರೆ 2 to 3 ಹೋಲ್ಸ್ ಲಾಕ್ ಆಗಿರುತ್ತೆ, ಇಷ್ಟೇ ಸಾಕಾಗುತ್ತೆ. ಸೊ ಇದರಲ್ಲಿ ಲೆಗ್ ಪೊಸಿಷನ್ನು ಇದರಲ್ಲಿ ಲೆಗ್ಸು ತುಂಬ ಕನ್ಫ್ಯೂಷನ್ ಇದೆ. ಲೆಗ್ಸ್ ಹಿಂಗಿರಬೇಕಾ, ಹೀಗಿರಬೇಕಾ, ಹೀಗಿರಬೇಕಾ? ಸೊ ಫಸ್ಟು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಪೊಸಿಷನಲ್ಲಿ ನ್ಯಾರೋನಾ, ವೈಡಾ, ಔಟರಾ, ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ? ಸೊ ಫಸ್ಟ್ ಒನ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ವಿ ಆರ್ ಡೂಯಿಂಗ್ ಅ ಫಿಟ್ನೆಸ್, ಅ ಬೇಸಿಕ್ ಎಕ್ಸಸೈಸಸ್. ಸೊ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಇಸ್ ಅನ್ ಅಡ್ವಾನ್ಸ್ ಎಕ್ಸಸೈಸ್. ಸೊ ಬಾಡಿ ಬಿಲ್ಡಿಂಗ್ ಕಾನ್ಸೆಪ್ಟನ್ನ ನಾವೀಗ ಬಿಗಿನರ್ಸ್ಗೆ ಇಲ್ಲ ಅಂತಂದರೆ ಫಿಟ್ನೆಸ್ಗೆ ಅಡಾಪ್ಟ್ ಮಾಡೋದಕ್ಕಾಗೋದಿಲ್ಲ. ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ವೆನ್ ಯು ವಾಂಟ್ ಟು ಶೋ ಅಪ್ ಅ ಸ್ಪೆಸಿಫಿಕ್ ಮಸಲ್ನ ನೀವು ತುಂಬ ಚೆನ್ನಾಗಿ ಬಿಲ್ಡಪ್ ಮಾಡಬೇಕು ಅಂತ ಅಂದಾಗ ಸಪ್ರೇಟ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡೋದು ಬಾಡಿ ಬಿಲ್ಡಿಂಗಲ್ಲಿ ಇದೆ. ಇದನ್ನು ಸುಮಾರು ಪೊಸಿಷನ್ಸು ಬರುತ್ತೆ. ಬಟ್ ಬೇಸಿಕ್ ಅಂತ ಬಂದಾಗ ಏನು ಬರುತ್ತೆ, ಜಸ್ಟ್ ಅ ಲೆಗ್ಸ್ ಆರ್ ಶೋಲ್ಡರ್ಸ್ ಬಿಡ್ತು. ನಿಮ್ಮ ಶೋಲ್ಡರ್ಸ್ ಎಷ್ಟು ಬಿಡ್ತಿದೆಯೋ ಅದಕ್ಕನ್ನು ಸ್ವಲ್ಪ ಆಚೆ ಇರಬೇಕು. ಓಕೆ. ಸೊ ಇದರಲ್ಲಿ ಕೆಳಗಡೆ ಇರಬೇಕಾ, ಮೇಲೆ ಇರಬೇಕಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ನಾರ್ಮಲಾಗಿ ಇಷ್ಟು ಬಿಡ್ತಿರುತ್ತೆ. ಮೇಲೆ ಇಟ್ಕೊಂಡು ಮಾಡೋದ್ರಿಂದ ನಿಮ್ಗೆ ಹ್ಯಾಮ್ಸ್ಟ್ರಿಂಗ್ ಆ್ಯಂಡ್ ಗ್ಲೂಟ್ಸ್ ಜಾಸ್ತಿ ಫೈರ್ ಆಗುತ್ತೆ, ಜಾಸ್ತಿ ವರ್ಕ್ ಆಗುತ್ತೆ. ಸೊ ಆದಷ್ಟು ಕೆಳಗಡೆ ಇರಬೇಕಾಗತ್ತೆ ನೀ ಪೊಸಿಷನ್ ಇಲ್ಲಿಂದ. ಆ್ಯಂಡ್ ಒನ್ ಮೋರ್, ನೀವು ಮಾಡಬೇಕಾದ್ರೆ ಈ ನೀಸು ಚೆಸ್ಟ್ ಹತ್ರ ಬರ್ಬೋದು, ಚೆಸ್ಟಿಂದ ಆಚೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು ಮಾಡಬೇಕಾದ್ರೆ ಲೆಗ್ಸ್ ಅಗಲ ಇರುತ್ತೆ, ನೀಸು ಒಳಗಡೆ ಬರ್ತಾ ಇರುತ್ತೆ. ಆ ಥರ ಬರೋದ್ರಿಂದ ಮತ್ತೆ ನೀ ಪೇನ್ ಶುರು ಆಗುತ್ತೆ. ಸೊ ಆಲ್ವೇಸ್ ಮೇಕ್ ಶೂರ್ ಈ ಫೀಟ್ ಎಷ್ಟು ಬಿಡ್ತಿರುತ್ತೋ ನೀಯಿಂದ ಕೂಡ ಅಷ್ಟೇ ಸ್ಪೇಸ್ ಇರಬೇಕು. ಕೆಳಗಡೆ ಬಂದಾಗ ಚೆಸ್ಟಿಂದ ಆಚೆ ಇರಬೇಕು. ಚೆಸ್ಟ್ಗೆ ಬಂತು ಅಂತಂದರೆ ನಿಮಗೆ ಅಬ್ಡಿಮೆನ್ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಪುಷ್ ಮಾಡ್ತೀರ ನೀವು ಅಬ್ಡಿಮೆನ್, ಬ್ರೀದಿಂಗ್ ತೊಗೊಳಕ್ಕಾಗೋದಿಲ್ಲ. ಸೊ ಕೀಪ್ ಇನ್ ಈಸ್ ವೈಡರ್. ಸೊ ಇವಾಗ ಬ್ರೀದ್ ಇನ್, ಬ್ರೀದ್ ಔಟ್. ಸೊ ಇವಾಗ ನಿಮಗೆ ಕ್ವಾಡ್ಸ್ ಜಾಸ್ತಿ ವರ್ಕ್ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ ಗ್ಲೂಟ್ಸು ಆಗುತ್ತೆ, ಬಟ್ ಕಮ್ಮಿ ಆಗುತ್ತೆ. ಸೊ ಸೇಫಾಗಿ ಲಾಕ್ ಮಾಡಿದ್ಮೇಲೆ ವೆಯ್ಟ್ಸ್ ನೀವೇನು ಯೂಸ್ ಮಾಡಿದ್ದೀರೋ ಅದನ್ನು ರೀಪ್ಲೇಸ್ ಮಾಡಿ. ಯೂಸ್ ಅ ಟವಲ್ ಆ್ಯಂಡ್ ವೈಪ್ ಇಟ್ ಆಫ್. ಇದು ಹೈಪರ್ ಎಕ್ಸ್ಟೆನ್ಷನ್ ಅಂತ. ಸೊ ಇದು ಬಂದು ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗಿಗೆ ಇಂಪ್ರೂವ್ ಮಾಡೋವಂಥ ಎಕ್ಸಸೈಸು. ಸೊ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಹೇಗಿರುತ್ತೆ ಅಂದರೆ, ಈ ಹೈಟ್ ನೀವು ಕಡೆ ಹೋದಾಗ ಈ ಅಡ್ಜಸ್ಟ್ ಬಂದು ನಿಮ್ಮ ಸ್ಟಮಕ್ನ ಟಚ್ ಆಗಬಾರ್ದು. ಸೊ ಕೆಳಗಡೆ ನಾಬ್ ಇರುತ್ತೆ, ಫುಲ್ ಮಾಡಿ ಹೈಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಈ ಹಿಪ್ ನಿಮ್ಮ ಬೆಲ್ಟ್ ಹಾಕ್ತಿರಲ್ಲ, ಆ ಬೆಲ್ಟ್ಗನ್ನ ಕೆಳಗಡೆ ಇದು ಎಂಡ್ ಆಗಬೇಕು. ಅದಕ್ಕನ್ನ ಮೇಲೆ ಇತ್ತು ಅಂದರೆ ಕೆಳಗಡೆ ಹೋದಾಗ ಅಬ್ಡಿಮೆನ್ ಟಚ್ ಆಗುತ್ತೆ. ಹೀಲ್ಸ್ ಪೂರ್ತಿ ಲಾಕ್ ಮಾಡಿಕೊಂಡು, ಸೊ ವೆನ್ ಯು ಗೋ ಡೌನ್ ಇಷ್ಟೇ. ಇದಕ್ಕನ್ನ ಮೇಲೆ ಹೋದರೆ ಹೈಪರ್ ಮೂಮೆಂಟ್ ಆಗುತ್ತೆ, ಬ್ಯಾಕು ಮತ್ತು ಸ್ಟ್ರೆಸ್ಸಿಗೆ ಬೀಳುತ್ತೆ. ಯು ಜಸ್ಟ್ ಟ್ರೈ ಟು ಸ್ಟ್ರೆಚ್ ಬ್ಯಾಕ್. ಇಷ್ಟೇ ಪೊಸಿಷನ್, ಇಷ್ಟೇ. ಇದಕ್ಕನ್ನ ಮ್ಯಾಕ್ಸಿಮಮ್ ಮೇಲೆ ಹೋಗಬೇಡಿ. ಇದು ನಿಮ್ಮ ಹಿಪ್ ಲೋ ಬ್ಯಾಕ್ ಮೂಮೆಂಟ್ ಮಾತ್ರ ಬರಬೇಕು, ಬ್ಯಾಕ್ ಬೆಂಡ್ ಆಗಬಾರ್ದು. ಸೊ ಟ್ರೈ ಟು ಮೂವ್ ಫ್ರಮ್ ಯರ್ ಹಿಪ್. ಇದರಲ್ಲಿ ಬ್ರೀದ್ ಇನ್, now you flexing, that is breathe out. Breathe in. So this is your hyper extension for low back strengthening exercise ge. So then this is your chest press machine, flat barbell press number 15. So when you take the position, so there is a first line here.
ಈ ಫಸ್ಟ್ ಲೈನಿಂದ ಆಚೆ ಇಟ್ಕೊಳ್ಳಿ. ಸೊ ಇದು ತುಂಬ ಆಚೆನೂ ಇರಬಾರ್ದು, ತುಂಬ ಒಳಗಡೆನೂ ಬರಬಾರ್ದು. ಸೊ ವೆನ್ ಯು ಬ್ರಿಂಗ್ ಇಟ್ ಡೌನ್, ಎಲ್ಬೋಸಿಂದ ವ್ರಿಸ್ಟು ಒಳಗಡೆ ಇರಬಾರ್ದು. ಇಟ್ ಈಸ್ ಆಲ್ವೇಸ್ 90 degrees wide. ಸೊ ದಿಸ್ ದ ಫಸ್ಟ್ ಗ್ರಿಪ್, ಸೆಕೆಂಡ್ ಗ್ರಿಪ್. ಇದು ಫಸ್ಟ್ ಗ್ರಿಪ್, ಸೆಕೆಂಡ್ ಗ್ರಿಪ್. ಸೊ ಸೆಕೆಂಡ್ ಗ್ರಿಪ್ ಇಸ್ ವಾಟ್ ಐ ಅಡ್ವೈಸ್. When you lift, so breathe in and the middle of the chest, breathe out. Idu breathe in and now breathe out. Breathe in, muscle stretch ಆಗ್ತಾ ಇದೆ. Breathe out, ಈಗ muscle flex ಆಗ್ತಾ ಇದೆ. So always remember. All right. So ಎಲ್ಲಿ ಬಿಡಬೇಕು? So middle of the chest. Okay. So ಇದರಲ್ಲಿ one more tip ಅಂತಂದರೆ, for a beginners, when the weight is less, the range of movement is full. Andre, so when you do your exercise, any exercise with a medium weight and more repetitions andrene you are taking a lesser weight. So otherly range of movement is full, there is no problem. Suppose you're doing strength training and the counts are single digit, 6 to 8 or below 10 counts anta bandaga, you are carrying heavier weight. And as you continue, ನಿಮಗೆ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೀರಾ ಅಂದಾಗ, ದ ಪೊಸಿಷನ್ ಇಸ್ ಡೋಂಟ್ ಟ್ರೈ ಟು ಗೋ ಫಾರ್ ಫುಲ್ ಪೊಸಿಷನ್. ಸೊ ಹೆವಿ ವೆಯ್ಟಲ್ಲಿ ಮಸಲ್ಸ್ ಲೋಡು ಜಾಯಿಂಟ್ ಮೇಲೆ ಹೋಗೋದು ಯಾವಾಗಂದರೆ ಫುಲ್ ರೇಂಜಲ್ಲಿ. ಸೊ ವೆನ್ ಎವರ್ ಯು ಕ್ಯಾರಿ ಹೆವಿಯರ್ ವೆಯ್ಟ್, ಯು ರೇಂಜ್ ಆಫ್ ಮೋಷನ್ ಈಸ್ ಓನ್ಲಿ ಹಾಫ್, ನಾಟ್ ಫುಲ್. ಸೊ ದಟ್ ಈಸ್ ಅಪ್ಲಿಕೇಬಲ್ ಇನ್ either chest press and the deadlift or leg squats, whichever you do it. The maximum weights you're doing it, ಅದರಲ್ಲಿ ರೇಂಜ್ ಆಫ್ ಮೂಮೆಂಟ್ ಹಾಫ್ ಇರಬೇಕು. ಬಿಗಿನಿಂಗ್ ವಿತ್ ಮೋರ್ ರೆಪಿಟೇಷನ್ಸ್, ಟ್ರೈ ಟು ಗೋ ಫಾರ್ ಫುಲ್ ರೇಂಜ್ ಮೂಮೆಂಟ್. ಸೊ ಈಗ ದ ವರ್ಕೌಟ್ ನಂಬರ್ 17, ಇನ್ಕ್ಲೈನ್ ಮಷೀನ್ ಪ್ರೆಸ್. ಸೊ ಇದರಲ್ಲಿ ಮೂಮೆಂಟ್ ಬಂದು ಇನ್ಕ್ಲೈನ್ ಬೆಂಚಲ್ಲಿ ಡಂಬಲ್ನ ನೀವು ಹೇಗೆ ಮೂವ್ ಮಾಡ್ತೀರೋ ಆ ಮೂಮೆಂಟು ಇದರಲ್ಲಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಪೊಸಿಷನ್ ಹೇಗಿರಬೇಕು ಅಂತಂದರೆ, ಸೊ ಈ ಸೀಟ್ ಹೈಟ್ ಜಾಸ್ತಿ ಇದೆ, ಏನಕ್ಕಂದರೆ ಇಟ್ಕೊಂಡಾಗ ನನ್ನ ಪೊಸಿಷನ್ನು ವ್ರಿಸ್ಟ್ಗೆ, ಚೆಸ್ಟ್ಗೆ ತುಂಬ ವೇರಿಯೇಷನ್ ಇದೆ. ಸೊ ಈ ವೇರಿಯೇಷನ್ ಈಸ್ ನಾಟ್ ಗುಡ್ ಫಾರ್ ಯು, ಪೊಸಿಷನ್ ಈಸ್ ನಾಟ್ ಗುಡ್. ಸೊ ಯು ನೀಡ್ ಟು ರೆಡ್ಯೂಸ್ ದ ಹೈಟ್, ಕಮ್ ಡೌನ್. ಸೊ ಇವಾಗ ವ್ರಿಸ್ಟ್ ಆ್ಯಂಡ್ ಮೈ ಶೋಲ್ಡರ್ಸ್ ಆರ್ ವೆರಿ ಕ್ಲೋಸ್. ಸೊ ರೈಟ್ ನೌ ದಿಸ್ ಆ್ಯಂಗಲ್ ಈಸ್ ಫೈನ್. ಓಕೆ, ನಾವು ರೆಸ್ಟ್ ಹೆಡ್. ಸೊ ಸುಮಾರು ಜನ ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತಂದರೆ, ಯು ಗೋಯಿಂಗ್ ಅಗೇನ್ಸ್ಟ್ ದಿ ಗ್ರಾವಿಟಿ, ನ್ಯಾಚುರಲಾಗಿ ಪುಲ್ ಮಾಡುತ್ತೆ, ಅದನ್ನು ನೀವು ಕಂಟ್ರೋಲೇ ಇಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಪುಲ್ ಆಗುತ್ತೆ. ಆ್ಯಂಡ್ ಈಸ್ ಆಲ್ಸೋ ಯು ಪುಟಿಂಗ್ ಮೋರ್ ಎಫರ್ಟ್ ಆ್ಯಂಡ್ ಫಾರ್ ದ ರಿಸಲ್ಟ್ ಆಲ್ಸೋ. ಸೊ ಇದರಲ್ಲಿ ಮಾಡಬೇಕಾದ್ರೆ ಪೊಸಿಷನ್ ಆಫ್ ಸ್ಪೀಡ್ ಶುಡ್ ಬಿ ದ ಸೇಮ್. ಸೊ ಇದರಲ್ಲಿ ಮೇಲೆ ಹೋಗಬೇಕಾದ್ರೆ ಬ್ರೀತ್ ಔಟ್, ಬ್ರೀತ್ ಇನ್ ವೆನ್ ಯು ಕಮ್ ಡೌನ್. ಸೊ ಆಸ್ ಎ ಸೆಟ್, 3/4 angle is enough. Push, bring it in. When you finish and the weight is heavy, then probably rest one and rest other two. ಸುಮಾರು ಜನಕ್ಕೆ ಶೋಲ್ಡರ್ಸಲ್ಲಿ ಆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ ಎರಡು ಬಿಟ್ಟಾಗ ನಿಮಗೆ ಓವರ್ ಸ್ಟ್ರೆಚ್ ಆಗುತ್ತೆ, ಪೇಯ್ನ್ ಬರುತ್ತೆ. ಸೊ ಅಂಥ ಟೈಮಲ್ಲಿ, ಆ್ಯಂಡ್ ಒನ್ ಮೋರ್ ಈಸ್ ಆಲ್ಸೋ ವೆನ್ ಯು ಹ್ಯಾವ್ ಎ ಹೆವಿಯರ್ ವೆಯ್ಟ್, ಸಪೋಸ್ ಹೆವಿ ವೆಯ್ಟ್ ಮಾಡಿದಾಗ ಕೂಡ ಎರಡನ್ನೂ ತುಂಬ ಕೆಳಗಡೆ ಬಿಡೋದಕ್ಕೆ ಆಗೋದಿಲ್ಲ. ಸೊ ದೆನ್ you finish your exercise, leave one down, and then you control and turn. ಈ ಥರನೂ ಬಿಡ್ಬೋದು. ಲಿಫ್ಟಿಂಗು ಅಷ್ಟೇ. ಸಪೋಸ್ ಹೆವಿ ವೆಯ್ಟ್ ಹಾಕ್ಬಿಟ್ಟು ನೀವು ಬೋತ್ ಯು ಕಾನ್ ಪುಷ್ ಇಟ್. ಸೊ ಲಿಫ್ಟ್ ಒನ್ and then push the other one in case if you're doing heavy weight, right? Exercise number 18, front pull down or back pull down. So idaralli this is neutral grip handle. So idaralli straight bar use ಮಾಡಬಹುದು, and also you can use this one also, but both has very similar but little difference on the grips. So idರಲ್ಲಿ position ಬಂದು straight pull down behind your head, and breathing is when you pulling down is the breathe out. ಏನಕ್ಕೆ ಇದರಲ್ಲಿ ಮಸಲ್ ಬಂದು ಪುಲ್ಲಿಂಗ್ ಡೌನ್ವರ್ಡ್ಸಲ್ಲಿ ಮಸಲ್ ಫ್ಲೆಕ್ಸ್ ಆಗ್ತಾ ಇರುತ್ತೆ. ಶೋಲ್ಡರ್ಸಲ್ಲಿ ಈಸ್ ಆಪೋಸಿಟ್. ಸೊ ಹಿಯರ್ ದ ಮಸಲ್ ಇಸ್ ಫ್ಲೆಕ್ಸಿಂಗ್ ವೆನ್ ಯು ಗೋಯಿಂಗ್ ಡೌನ್ ಇಸ್ ಬ್ರೀತ್ ಔಟ್, ಆ್ಯಂಡ್ ಗೋಯಿಂಗ್ ಅಪ್ ಬಂದು ಇದ್ರಲ್ಲಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಸೊ ದಟ್ಸ್ ಅ ಬ್ರೀತ್ ಇನ್.
ಸೊ ದಿಸ್ ಅ ಬ್ರೀದ್ ಔಟ್, ದಿಸ್ ಬ್ರೀದ್ ಇನ್. ಸೊ ನಿಮಗೆ ಫ್ರಂಟ್ ಪುಲ್ ಡೌನ್ ಅಂತ ಬಂದ್ರೂ ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಆ್ಯಂಡ್ ಇದೆಲ್ಲ ಚಿಕ್ಕದು ಹ್ಯಾಂಡಲ್ ಬರುತ್ತೆ, ಸೊ ಇಟ್ ಡಸಂಟ್ ಮ್ಯಾಟರ್, ಯು ಕ್ಯಾನ್ ಡೂ ಎನಿ ಆಫ್ ದ ಹ್ಯಾಂಡಲ್ಸ್ ಬಟ್ ಪುಲ್ ಇನ್ ಫ್ರಂಟ್ ಆಫ್ ಇಟ್. ಬಟ್ ಇದರಲ್ಲಿ ಡೋಂಟ್ ಟ್ರೈ ಟು ಡೂ ದಿಸ್. ಸೊ ಬಿಕಾಸ್ ಯು ಹ್ಯಾವ್ ಟು pull down vertically. So you pull down in the front vertically, or this movement, or this movement. This is the front pull down or the back pull down. Okay, so the difference between the barbell straight bar and this one, so this is the older barbell and this is scientifically enagutte. So idralli you can pull more heavier weight because your wrist is not adding any stress. ಬಾರ್ಬಲಲ್ಲಿ ಈ ಹುಕ್ ಗ್ರಿಪ್ ಅಂತ ಬಂದಾಗ ಯು ಬಿಲ್ಡಿಂಗ್ ಅಪ್ ಸ್ಟ್ರೆಸ್ ಆನ್ ಯುವರ್ ರಿಸ್ಟ್ ಆ್ಯಂಡ್ ದ ಫೋರ್ ಆರ್ಮ್ಸ್. ಪೇನ್ ಬರೋಕ್ಕೆ ಶುರು ಆಗುತ್ತೆ ಫೋರ್ ಆರ್ಮ್ಸ್ ಮಸಲ್ಸಲ್ಲಿ. ಸೊ ಎಫೆಕ್ಟಿವ್ ಯಾವುದು ಅಂತಂದರೆ ಐ ಪ್ರಿಫರ್ ದಿಸ್ ಈಸ್ ಮೋರ್ ಎಫೆಕ್ಟಿವ್ ಬಿಕಾಸ್ ಯು ಕ್ಯಾನ್ ಆಲ್ಸೋ ಪುಲ್ ಮೋರ್ ವೆಯ್ಟ್ ಆ್ಯಂಡ್ ಕಂಫರ್ಟಬಲ್ ಆನ್ ಯುವರ್ ರಿಸ್ಟ್. ಸೊ ಯಾವಾಗ ನಿಮಗೆ ರಿಸ್ಟು ನಿಮಗೆ ಟ್ರಬಲ್ ಮಾಡೋದಿಲ್ವೋ, ಸೊ ಯುವರ್ ಫೋಕಸ್ ಈಸ್ ಮೋರ್ ಆನ್ ದ ಬ್ಯಾಕ್. ಬಟ್ ಇಫ್ ಯು ಲೈಕ್ ಟು ಗೋ ಫಾರ್ ದ್ಯಾಟ್, ಯು ಕ್ಯಾನ್ ಆಲ್ಸೋ ಗೋ ಫಾರ್ ದ್ಯಾಟ್. And if you want to go for this, you can go for this also. The back anta bandaga, the both works at the same way. So idu bandu plate loaded low row anta. So idalli hege ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸುಮಾರು ಜನ ಮಿಸ್ಟೇಕ್ಸ್ ಎಲ್ಲಾಗುತ್ತೆ ಅಂತಂದರೆ when you start doing a row, so you're keeping a chest position supported ಅಲ್ವಾ. ಸೊ ಇದರಲ್ಲಿ ಏನಾಗ್ತಾಯಿದೆ ಅಂತಂದರೆ ವೆನ್ ಯು ಸಪೋರ್ಟಿಂಗ್ ಯು ಬ್ಯಾಕ್, ಸೊ ದಿಸ್ ಇಸ್ ದ ರೀಸನ್ ದಟ್ ದೇ ಹ್ಯಾವ್ ಗಿವನ್ ದ ಬ್ಯಾಕ್ ಫ್ರಂಟ್ ರೆಸ್ಟೆಡ್. ಸೊ ವೆನ್ ಯು ಲೀನ್ ಓವರ್, ಸ್ಲೈಲಿ ಕಮ್ ಬ್ಯಾಕ್ ಆ್ಯಂಡ್ ದೆನ್ ಯು ಲೀನ್ ಓವರ್, ಅಂದರೆ ಸ್ವಲ್ಪ ಇದ್ರ ಮೇಲೆ ವರ್ಕೊಂಡಂಗಿರಬೇಕು. ಸೊ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್, ನೀವು ಪುಲ್ ಮಾಡಿದಾಗ ಇದು ಹಿಂದೆ ಬಂದಾಗ ಏನಾಗ್ತಾ ಇದೆ, ಸೊ ಯು ಮಿನಿಮೈಸಿಂಗ್ ಯು ಬ್ಯಾಕ್ ಮೂಮೆಂಟ್ ಅಂತ. So you don't make sure that space is there. You try to ಈ ಸ್ಪೇಸ್ ಏನಿದೆ, ಈ ಟ್ರೈ ಸ್ಪೇಸ್ನ ಆಚೆ ಇನ್ಕ್ರೀಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ವೆನ್ ಯು ಪುಲ್, ಫ್ಲೆಕ್ಸ್ ಯು ಬ್ಯಾಕ್ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ಸ್ಟ್ರೆಚ್. ಸೊ ಡೋಂಟ್ ಗೋ ಬ್ಯಾಕ್, ಹಿಂದೆ ಹೋಗೋಕ್ಕೆ ಹೋಗಬೇಡಿ. ಜಸ್ಟ್ ಫ್ಲೆಕ್ಸ್ ಯು ಬ್ಯಾಕ್ ಆ್ಯಂಡ್ ಟ್ರೈ ಟು, ಇಷ್ಟೇ ಮಾಡ್ತಾರೆ ಕೆಲವರು, ಬರೀ ಶೋಲ್ಡರ್ ಮೂಮೆಂಟ್ ಮಾತ್ರ ಇರುತ್ತೆ. ಯು ಟ್ರೈ ಟು ಸ್ಕ್ವೀಸ್ ಯು ಬ್ಯಾಕ್ ಆ್ಯಂಡ್ ಪುಲ್ maximum for maximum benefit and stretch. Pull, maximum squeeze your back, then stretch.